ಇವತ್ತಿನ ಕಗ್ಗದಲ್ಲಿ ಒಂದು ಕಥೆ ಇದೆ, ಅದ್ಭುತ ಪ್ರೇರಣೆ ನೀಡುವಂಥ ಕಥೆ. ಏನಂತ ಹೇಳಿ, ಈ ತಮಿಳಿನ ಪೆರಿಯ ಪುರಾಣದಲ್ಲಿ 63 ಶೈವ ಭಕ್ತರ ಕಥೆ ಬರುತ್ತೆ. ಆದರೆ ಅವ್ರನ್ನ ನಾಯಿನಾರ್ಗಳನ್ನು ಕರೀತಾರೆ. ಅದರಲ್ಲಿ 18ನೇ ಅವ್ರನ್ನ ನಂದನಾರ್ ಅಂತ ಕರೀತಾರೆ, ಅಥವಾ ತಿರುನಾಳೈ ಪೋವರ್ ನಂದನಾರ್ ಅಂತ ಕರೀತಾರೆ. ಅದು ಯಾಕೆ ಕರೀತಾರೆ ಹೇಳ್ತೀನಿ. ಒಬ್ಬ ನಂದ ಅನ್ನೋ ಒಬ್ಬ ಶಿವಭಕ್ತ, ಅವನು ಶಿವ ಅಂದರೆ ಭಾರಿ ಪ್ರೀತಿ ಅವನಿಗೆ. ಆದರೆ ಅವನು ಈ ತಥಾಕಥಿತ ಹೊಲೆಯ ಅಂದರೆ ಕೆಳಜಾತಿಯವರು ಅಂತ ಕರಿತಾ ಇರ್ತಾರೆ. ಅವನು ಈ ಚರ್ಮವಾದ್ಯ ತಯಾರು ಮಾಡೋದು ಮತ್ತು ಹೊಲಗಳಲ್ಲಿ ಕೂಲಿ ಕೆಲಸ ಮಾಡೋದು ಮಾಡ್ತಾ ಇರ್ತಾನೆ. ಅವನು ಏನೇ ಕೆಲಸ ಮಾಡಬೇಕಾದ್ರೂ ಅವನ ಜ್ಞಾನ ಪೂರ್ತಿ ಬೇರೆ ಕಡೆ, ಅವನ ಧ್ಯಾನ ಪೂರ್ತಿ ಶಿವನ ಧ್ಯಾನ. ಅಂದರೆ ಈ ಚಿದಂಬರದಲ್ಲಿ ಶಿವ ತಾಂಡವ ನೃತ್ಯ ಮಾಡ್ತಿರೋ ಥರ ಅವನಿಗೆ ಕನಸು ಬೀಳ್ತಾ ಇರುತ್ತೆ. ಅದಕ್ಕೆ ಏನೇ ಕೆಲಸ ಮಾಡಬೇಕಾದ್ರೂ ಅದನ್ನೇ ಅವನು ಇಮ್ಯಾಜಿನ್ ಮಾಡ್ತಾ ಇರ್ತಾನೆ. ಅವನಿಗೆ ಭಾರಿ ಆಸೆ, ಒಂದಲ್ಲ ಒಂದು ದಿನ ನಾನು ಚಿದಂಬರದ ದೇವಸ್ಥಾನಕ್ಕೆ ಹೋಗಿ ಶಿವತಾಂಡವ ನೃತ್ಯ ನೋಡ್ತೀನಿ ನಾನು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಿರ್ತೇನೆ. ನಾನು ಹೋಗ್ತೀನಿ ಅಂತ ಕೇಳಿದ್ರೆ ನಾಳೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ತಿರುನಾಳೈ ಪೋವರ್ ನಂದನಾರ್ ಅಂತ, ನಾಳೆ ಹೋಗ್ತೀನಿ ಅಂತ. ಆದರೆ ಯಾವತ್ತೂ ಹೋಗಲ್ಲ. ಇಲ್ಲಾಂದ್ರೆ ಹೆದರಿಕೆ, ನಾನು ಬಿಡ್ತಾರೋ ಇಲ್ಲ ಒಳಗೆ, ಅಲ್ಲಿ ದೇವಸ್ಥಾನದಲ್ಲಿ ನಾನು ಕೆಳಜಾತಿನ ನನ್ನ ಹೊರಗೆ ತಳ್ಳಿಬಿಟ್ರೆ ಅಂತ ಈ ರೀತಿ ಹೆದರಿಕೆ ಇರುತ್ತೆ ಅವನಿಗೆ. ಕೊನೆಗೆ ಒಂದಿನ ತಡೆಯೋಕ್ಕೆ ಆಗಲ್ಲ ಅವನಿಗೆ, ಕನಸು ನಾನು ನೋಡಲೇಬೇಕು ಅಂತ ಹಠ ಮಾಡಿ ಹೋಗೇ ಬಿಡ್ತಾನೆ ಚಿದಂಬರಂಗೆ. ಆದರೆ ಒಳಗೆ ಹೋಗಿ ಹೆದರಿಕೆ ಅವನಿಗೆ. ಅದಕ್ಕೆ ಆ ಚಿದಂಬರಂನ ಹೊರಗಡೆನೇ ಸುತ್ತುವರೆದು ಒಂದು ಮರದ ಕೆಳಗೆ ಮಲ್ಕೋತಾನೆ. ಕೊನೆಗೆ ಅವನಿಗೆ ಶಿವನಿಂದ ಪ್ರೇರಣೆ ಆಗಿ ಶಿವನೇ ಕರ್ಸ್ಕೊಳ್ತಾನೆ ಅಂತ. ಅವನು ಶಿವನೇ ಕರ್ಸ್ಕೊಂಡು ಶಿವ ತನ್ನೊಳಗೆ ಅವನನ್ನು ಲೀನ ಮಾಡ್ಕೊಳ್ತಾನಂತೆ. ಈ ರೀತಿಯ ಒಂದು ಕಥೆ ಇದೆ. ಯಾಕೆ ಅದು ಸಾಧ್ಯ ಆಯಿತು ಅಂದರೆ ಅವನ ಗಮನ ಪೂರ್ತಿ ಶಿವನ ಮೇಲೇ ಇತ್ತು ಅಂತ. ಹೀಗೆ ನಾವು ಏನೇ ಕೆಲಸ ಮಾಡಿದ್ರೂ ನಮ್ಮ ಪೂರ್ಣ ಗಮನ ಶಿವನ ಮೇಲೆ ಅಥವಾ ನಮ್ಮ ಆ ಕೆಲಸದ ಮೇಲಿದ್ದರೆ ಅದು ಯಶಸ್ಸು ಸಿಗತ್ತೆ, ಸಾಕಾರ ಆಗತ್ತೆ ಅನ್ನೋದೇ ಕಥೆ. ಧನ್ಯ ಹೊಲೆಯರ ನಂದ ಹಿಡಿದುದವನನು ಕನಸು, ಸ್ವರ್ಣ ಸಭೆಯ ಶೈವ ತಾಂಡವದ ಕನಸು, ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು, ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ. ನಮಸ್ಕಾರ.